ಇನ್ನು ಮತ್ತೊಂದು ಬಿಗ್ ಬ್ರೇಕಿಂಗ್ ಬರ್ತಾ ಇದೆ. ವಿಧಾನ ಪರಿಷತ್ನ ಸಭಾಪತಿಯಾಗಿ ಸಲೀಂ ಅಹಮದ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಅಚ್ಚರಿ ಆಯ್ಕೆ ಅನಿಸಿದ್ರು ಕೂಡ ನಿರೀಕ್ಷೆ ಇತ್ತು. ಸಲೀಂ ಅಹಮದ್ ಅವರಿಗೆ ಉತ್ತಮವಾದಂತಹ ಅವಕಾಶಗಳನ್ನು ಕೊಡುತ್ತೆ ಕಾಂಗ್ರೆಸ್ ಅಂತೇಳಿ MLC ಸಲೀಂ ಅಹಮದ್ ಅವರನ್ನ ಆಯ್ಕೆ ಮಾಡಲಾಗಿದೆ. ವಿಧಾನ ಪರಿಷತ್ನ ಸಭಾಪತಿ ಅಂದ್ರೆ ಹೊರಟಿದ್ರಲ್ವಾ, ಅವರ ಸ್ಥಾನಕ್ಕೆ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದರು ಸಲೀಂ ಅಹಮದ್. ಈಗ ಅವರನ್ನ ಪರಿಷತ್ ಸಭಾಪತಿಯಾಗಿ ಆಯ್ಕೆ ಮಾಡಲಾಗಿದೆ. ಅದು ಉನ್ನತವಾದಂಥ ಹುದ್ದೆನೇ ಅದು. ಸಲೀಂ ಅಹಮದ್ ಅವರು ಅವರು ಸಚಿವರಾಗಬೇಕು ಅಂತ ಆಸೆ ಇಟ್ಕೊಂಡಿದ್ರು. ರಾಜ್ಯದ ಜನರ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಬೇಕು, ನನಗೂ ಕೂಡ ನಿರೀಕ್ಷೆ ಇದೆ ಮತ್ತು ಅನುಭವ ಇದೆ ಅಂತೇಳಿ ಅವರು ಪ್ರಬಲವಾಗಿ ತಮ್ಮ ಒತ್ತಡವನ್ನು ಹಾಕ್ತಾ ಇದ್ರು. ಈಗ ಅವಕಾಶ ಅವ್ರಿಗೆ ಒಲ್ಲದೇ ಇದ್ದರು, ಅಂದರೆ ಮಿನಿಸ್ಟರ್ ಆಗದೇ ಇದ್ರು ಕೂಡ ಅವರೀಗ ವಿಧಾನ ಪರಿಷತ್ನ ಸಭಾಪತಿಯಾಗಿ ಆಯ್ಕೆ ಇದ್ದಾರೆ. ನೋಡಿ, ಉಮಾಶ್ರೀ MLC ಉಮಾಶ್ರೀ ಉಪಸಭಾಪತಿಯಾಗಿ ಆಯ್ಕೆ ಆಗಿದ್ದಾರೆ. ಉಮಾಶ್ರೀ ಅವರು ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ 13ರಲ್ಲಿ ಆಗಿದ್ದರು. ನಂತರ ಸೋತರು, ಅವ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಈಗ MLC ಆಗಿ ಉಪಸಭಾಪತಿಯನ್ನಾಗಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಉತ್ತಮವಾದಂಥ ವಾಕ್ಚಾತುರ್ಯವನ್ನು ಯಾರು ಹೊಂದಿದ್ದಾರೋ ಅವ್ರಿಗೆ ಇಲ್ಲಿ ಕಾಂಗ್ರೆಸ್ ನಾಯಕರು ಮಣೆ ಹಾಕಿದ್ದಾರೆ. ಈಗ ಸಲೀಂ ಅಹಮದ್ ಅವರು ನಿರೀಕ್ಷೆ ಇಟ್ಟಿದ್ದು, ನನಗೂ ಒಂದು ಖಾತೆಯನ್ನು ಕೊಡ್ತಾರೆ, ನನಗೂ ಒಂದು ಅವಕಾಶ ಮಾಡಿಕೊಡ್ತಾರೆ, ಪ್ರಬಲವಾದಂಥ ಖಾತೆ ಅಲ್ಲದಿದ್ದರೂ ಕೂಡ ಬ್ಯಾಲೆನ್ಸಿಂಗ್ ಆಗಿರುವಂಥ ಯಾವುದಾದ್ರೂ ಅವಕಾಶ ಸಿಗ್ಬೋದು ಅಂತ ಅಂದ್ಕೊಂಡಿದ್ರು. ಈಗ ವಿಧಾನ ಪರಿಷತ್ನ ಸಭಾಪತಿಯಾಗಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಸಲೀಂ ಅಹಮದ್ ಅವರು MLC, ಸರಳ ಸಜ್ಜನಿಕೆ ರಾಜಕಾರಣಿ, ಯಾವುದೇ ವಿವಾದಗಳಿಲ್ಲದಂತಹ ವ್ಯಕ್ತಿ ಮತ್ತು ಅಲ್ಪಸಂಖ್ಯಾತ ಸಮುದಾಯಕ್ಕೂ ಕೂಡ ಈ ಸಂದರ್ಭದಲ್ಲಿ ಮಣೆ ಹಾಕಿದ್ದಾರೆ. ಅಂದರೆ ಮುಸ್ಲಿಂ ಆ ಸಮುದಾಯವನ್ನು ಓಲೈಕೆ ಮಾಡುವಂಥ ಒಂದು ಪ್ರಯತ್ನ ಕೂಡ ಹೌದು. ವೋಟ್ ಬ್ಯಾಂಕ್ ಕೂಡ ಇದರಲ್ಲಿ ಖಂಡಿತ ಕೆಲಸ ಮಾಡುತ್ತೆ ಅನ್ನುವಂಥ ನಂಬಿಕೆ ಕಾಂಗ್ರೆಸ್ ನಾಯಕರಿಗಿದೆ. ನೋಡಿ, ಒಂದು UT ಖಾದರು, ರಿಜ್ವಾನು, ಜಮೀರ್ ಅಹಮದ್ದು, ಜೊತೆಗೆ ಸಲೀಂ ಅಹಮದ್, ಅಂದರೆ 4 ಉತ್ತಮವಾದಂಥ ಅವಕಾಶಗಳನ್ನು ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ನಾಯಕರು ಮಾಡಿಕೊಟ್ಟಿದ್ದಾರೆ. ಉಮಾಶ್ರೀ ಅವರ ಆಯ್ಕೆಯಾಗಿದೆ ಇಲ್ಲಿ ಉಪಸಭಾಪತಿಯಾಗಿ. ಈಗ ಅಲ್ಲಿ ವಿಧಾನ ಪರಿಷತ್ನಲ್ಲಿ ಯಾವ ರೀತಿಯಾಗಿ ಇವರು ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಇದೆ. ಇಷ್ಟು ದಿನಗಳ ಕಾಲ MLC ಆಗಿ ಅಲ್ಲಿ ಕೆಳಗಡೆ ಸಭಾಪತಿ ಏನು ಹೇಳ್ತಿದ್ರು ಹೊರಟ್ಟಿ ಅದನ್ನು ಕೇಳಿಕೊಂಡು ತಮ್ಮ ವಾದ ಮಂಡಿಸ್ತಾ ಇದ್ರು. ಈಗ ಆ ಸಭಾಪತಿ ಪೀಠದಲ್ಲಿ ಕೂರುವಂಥ ಅವಕಾಶ ಸಲೀಂ ಅಹಮದ್ ಅವರಿಗೆ ಒದಗಿ ಬಂದಿದೆ. ಅದನ್ನು ಅವರು ಸಮಾಧಾನವಾಗಿ ಸ್ವೀಕರಿಸ್ತಾರೆ. ಇದೇನು ಸಣ್ಣ ಪುಟ್ಟ ಹುದ್ದೆ ಅಂತರೂ ಅಲ್ಲ, ಸಾಂವಿಧಾನಿಕವಾದಂತಹ ಒಂದು ಉತ್ತಮವಾದಂಥ ಅವಕಾಶ ಸಲೀಂ ಅಹಮದ್ ಅವರಿಗೆ ಕೊಟ್ಟಿದ್ದಾರೆ. ಸ್ಪೀಕರ್ ಅವರ ಸ್ಥಾನಕ್ಕೂ ಕೂಡ ಅವ್ರನ್ನ ಆಯ್ಕೆ ಮಾಡ್ತಾರೇನೋ ಅನ್ನುವಂಥ ಚರ್ಚೆಗಳಿತ್ತು. ಎಲ್ಲೋ ಒಂದು ಕಡೆ ಸಚಿವರು ಕೂಡ ಆಗ್ಬೋದೇನೋ ಅನ್ನುವಂಥ ನಿರೀಕ್ಷೆ ಅವರ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದರು. ಆದರೆ ಫೈನಲಿ ಅವರ ಹೆಸರನ್ನು ಈಗ ವಿಧಾನ ಪರಿಷತ್ನ ಸಭಾಪತಿ ಸ್ಥಾನಕ್ಕೆ ಆಯ್ಕೆ ಮಾಡಲಾಗಿದೆ. ಬಸವರಾಜ ಹೊರಟ್ಟಿ ಅವರಿಗೆ, ಅಂದರೆ ಬಸವರಾಜ ಹೊರಟ್ಟಿ ಹಿಂದೆ ಸಭಾಪತಿಯಾಗಿದ್ದರು, ಈಗ ಅವ್ರ ಸ್ಥಾನಕ್ಕೆ ಸಲೀಂ ಅಹಮದ್ ಅವರ ಆಯ್ಕೆ ಆಗಿದೆ. ಯಾಕಂದರೆ ಕಾಂಗ್ರೆಸ್ ಮೆಜಾರಿಟಿ ಕೂಡ ಮೇಲ್ಮನೆಯಲ್ಲಿ ಜಾಸ್ತಿ ಇರೋದ್ರಿಂದಾಗಿ ಅವ್ರ ಪಕ್ಷದವರೇ ಇಲ್ಲಿ 2 ಸ್ಥಾನಗಳಲ್ಲಿ ಅಲಂಕರಿಸಲಿಕ್ಕೆ ಬಹಳ ಈಸಿಯಾಗಿ ಅವಕಾಶಗಳಿತ್ತು. ಈಗ ಹೈಕಮಾಂಡ್ ನಾಯಕರು ಕೂಡ ಸಲೀಂ ಅಹಮದ್ ಅವರ ಹೆಸರು ಬಂದಾಗ ಹಿಂದೆ ಮುಂದೆ ನೋಡದೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. DK ಶಿವಕುಮಾರು, ಹಾಗೆ ಸಿದ್ದರಾಮಯ್ಯನವರು, BK ಹರಿಪ್ರಸಾದ್ ಅವರು ಆಯಿತು ಸಲೀಂ ಅಹಮದ್ ಅವ್ರಿಗೆ ಸಭಾಪತಿ ಮಾಡಿಬಿಡೋಣ ವಿಧಾನ ಪರಿಷತ್ನಲ್ಲಿ. ಈಗ ಮೊದಲೇ ಭಾರಿ ಪೈಪೋಟಿ ಇದೆ. ಇಲ್ಲಿ 50ರಿಂದ 60 ಜನ ಲಾಬಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಅಲ್ಲಿ ಕೂರಿಸ್ಬಿಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿದರು. ಎಲ್ಲ ಪ್ಲ್ಯಾನ್ ಈಗ ಅಂದುಕೊಂಡಂತೆ ವರ್ಕೌಟ್ ಆಗಿದೆ. ಮುಸ್ಲಿಂ ಸಮುದಾಯಕ್ಕೂ ಅವಕಾಶ ಕೊಟ್ಟಂಗಾಗಿರಬೇಕು ಮತ್ತು ಸಲೀಂ ಅಹಮದ್ ಅವರಿಗೂ ಉತ್ತಮವಾದಂಥ ಸ್ಥಾನ ಸಿಗಬೇಕು ಅನ್ನುವಂಥ ಸ್ಟ್ರಾಟಜಿ ಇಲ್ಲಿ ವರ್ಕೌಟ್ ಆಗಿದೆ.